ಕೆಪಿಎಸ್ಸಿ ಹಗರಣದ ಸಂಬಂಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕರ್ಮಕಾಂಡದ ರುಕ್ಕೂಪವಾಗಿದೆ ಕೆಪಿಎಸ್ಸಿ, ಈಗ ಅದಕ್ಕೂ ಕೂಡ ರೇಟ್ ಫಿಕ್ಸ್ ಆಗಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಕರ್ಮಕಾಂಡದ ಕೂಪವಾಗಿರುವ ಕೆಪಿಎಸ್ಸಿಗೆ ರೇಟ್ ಫಿಕ್ಸ್ ಆಗಿದೆ. ಜಾತಿ ಮತ್ತು ಹಣದ ಆಧಾರದಲ್ಲಿ ನೇಮಕಾತಿ ನಡೀತಾ ಇದೆ. ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಗೃಹ ಸಚಿವರು ದಿನಕ್ಕೊಂದು ಹೇಳಿಕೆ ಕೊಟ್ಟು ಉಲ್ಟಾ ಹೊಡಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಳಿ ಮಾಡಿದ್ದೇ ಮಾಡಿದ್ದು, ಇದರಿಂದ ಯಾರ ಧ್ವನಿ ಅಡಗಿಸಲು ಹೊರಟಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿಗೆ ಗೃಹ ಸಚಿವರ ವಿರುದ್ಧ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರೇಡ್ ಮಾಡಿ, ಮೊಬೈಲ್ ಜಪ್ತಿ ಮಾಡಿ, ಪರೋಕ್ಷವಾಗಿ ಯಾರನ್ನು ಬೆದರಿಸಲು ಹೊರಟಿದ್ದೀರಿ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ಕುಮಾರಸ್ವಾಮಿ. ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಕೆಪಿಎಸ್ಸಿ ಹಗರಣದಲ್ಲಿ ಸರ್ಕಾರ ಹೇಗೆ ಶಾಮೀಲಾಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾವೆ. ಒಂದು ಕಡೆ ಕೆಪಿಎಸ್ಸಿ ಚೇರ್ಮನ್ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಪ್ರಕರಣ, ಅವರ ಕುಟುಂಬಸ್ಥರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಮಾತ್ರವಲ್ಲ, ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿ ಪರಿಶೀಲನೆಯನ್ನು ಮಾಡಿತ್ತು. ಅದಾದ ಬಳಿಕ ಐಎಎಸ್ ಅಧಿಕಾರಿಯನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಗೊತ್ತಾದಾಗ ಜ್ಞಾನೇಂದ್ರ ಐಎಎಸ್ ಅಧಿಕಾರಿ ಪರಾರಿಯಾಗಿದ್ದರು. ಇದು ವಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ಕೆಪಿಎಸ್ಸಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮೂಲಕ ಜಾತಿ ಮತ್ತು ಹಣದ ಕೋಟಾದಲ್ಲಿ ನೇಮಕಾತಿಗಳು ನಡೀತಾ ಇದ್ದಾವೆ. ಕೆಪಿಎಸ್ಸಿ ಒಂದು ಅಕ್ರಮ ಕೂಪ. ಐಎಎಸ್ ಅಧಿಕಾರಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಕೆಎಸ್ ಅಧಿಕಾರಿ ಎಲ್ಲಿದ್ದಾರೋ ಗೊತ್ತಿಲ್ಲ. ಬಟ್ ಇದನ್ನು ತಡೆಗಟ್ಟುವಲ್ಲಿ ಸರ್ಕಾರ ಕೂಡ ವಿಫಲವಾಗಿದೆ ಅಥವಾ ಶಾಮೀಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಕೆಪಿಎಸ್ಸಿಯ ಹಗರಣ ಬಹುಶಃ ನಮ್ಮ ರಾಜ್ಯಕ್ಕೆ ಅದು ಏನೋ ಆ ಕೆಪಿಎಸ್ಸಿಯ ಸಂಸ್ಥೆ ಬಗ್ಗೆ ಒಂದು ರೀತಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಆ ಸಂಸ್ಥೆ ಬಗ್ಗೆ ವಿಶ್ವಾಸ ಇಲ್ಲ. ಹಲವಾರು ವರ್ಷಗಳಿಂದ ಈ ಕೆಪಿಎಸ್ಸಿಯ ಕರ್ಮಕಾಂಡಗಳು ಹಗರಣ ಅಂತೇಳಿ ಕೆಲವು ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆಗೆ ಸದಸ್ಯರುಗಳನ್ನು ನೇಮಕ ಮಾಡ್ತಕ್ಕಂಥ ಸರ್ಕಾರಗಳು ಸಹ ಒಂದು ಉತ್ತಮವಾದಂಥ ಸದಸ್ಯರುಗಳನ್ನು ನೇಮಕ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಇತ್ತೀಚೆಗೆ ಆ ಸದಸ್ಯರಿಗೂ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇತ್ತೀಚಿನ ಸರ್ಕಾರಗಳಲ್ಲಿ ಒಂದು ಕಾಲದಲ್ಲಿ ಒಂದು ಅತ್ಯಂತ ಗೌರವಿತವಾದಂಥ ಹೆಸರಿದ್ದಂಥ ಸಂಸ್ಥೆ ಅದು. ಆ ಸಂಸ್ಥೆ ಬಗ್ಗೆ ಹಲವಾರು ಉತ್ತಮವಾದಂಥ ಸದಸ್ಯರುಗಳು ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಈ ಪೂರ್ವಿಕರ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಜಾತಿ ಹೆಸರಿನಲ್ಲೋ ಇಲ್ಲ ಆ ಸದಸ್ಯತ್ವಕ್ಕೆ ನೇಮಕ ಮಾಡಬೇಕಾದ್ರೆ ಹಣ ನಿಗದಿ ಮಾಡಿ ಸರ್ಕಾರಗಳು ನೇಮಕ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಹಂತ ಹಂತವಾಗಿ ಆ ಸಂಸ್ಥೆಯನ್ನು ಕಲುಷಿತಗೊಳಿಸಿರತಕ್ಕಂಥದ್ದು, ಆ ಸಂಸ್ಥೆಯ ಬಗ್ಗೆ ವಿಶ್ವಾಸ ಮೂಡದೇ ಇರತಕ್ಕಂಥದ್ದಕ್ಕೆ ಕಾರಣ ಪ್ರಮುಖವಾಗಿ ಸರ್ಕಾರವೇ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪಾಪ ನೆನ್ನೆ ದಿನ ಹೇಳಿದ್ದಾರೆ, ನಮ್ಮ ಆಡುಮುಟ್ಟದ ಸೊಪ್ಪಿಲ್ಲದೆ ಇರ್ತಕ್ಕಂಥ ಪ್ರಿಯಾಂಕಾ ಕೃಪಾಪೋಷಿತ ಮಂಡಳಿ ಇದು ಈಗ ನಡೀತಾ ಇರತಕ್ಕಂಥದ್ದು. ಎಲ್ಲ ವಿಷಯಗಳಿಗೂ ಪಾಪ ನಿಂತಿದ್ದಾರೆ. ನಿನ್ನೆ
ಅವ್ರು ಹೇಳ್ತಾರೆ ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂಥ ಪ್ರಕರಣ. ಬೇಲಿ ಎದ್ದು ಹೊಲ ಮೇಯ್ದರೆ ಏನು ಮಾಡಲು ಸಾಧ್ಯ? ಪರಿಸ್ಥಿತಿ ನಮ್ಮ ಕೈಲಿಲ್ಲ. ಇಲ್ಲಿ ಎರಡು ವಿಚಾರ. ನನಗೆ ಸ್ವತಂತ್ರವಾಗಿ ಈ ವಿಚಾರ ಬಿಟ್ಟರೆ KPSCನ ರದ್ದು ಮಾಡ್ತೀನಿ. ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ. ಜ್ಞಾನೇಂದ್ರ ಕುಮಾರ್ ತಮ್ಮ ತಂದೆಗೆ ಅನಾರೋಗ್ಯ ಎಂದು ಹುಟ್ಟೂರಿಗೆ ತೆರಳುವುದಾಗಿ ಹೇಳಿದ್ದರು. ಈಗ ಅವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಮತ್ತು ಈ ಗೃಹ ಇಲಾಖೆ ಯಾಕ್ರಿ ನಡೆಸ್ತಾ ಇದ್ದೀರಿ? ಇವರು ಬಂದ ಮೇಲೆ ಏನು ಪ್ರತಿದಿನ ಹೇಳಿಕೆಗಳು. ಗೃಹ ಇಲಾಖೆ ಸ್ವಚ್ಛ ಮಾಡಿಬಿಡ್ತೀನಿ. ನಮ್ಮ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಇದು ರಕ್ಷಣೆ ಅಂತ ಕರಿತೀರೋ? ಈ ಎರಡು ಹೇಳಿಕೆ ನೋಡಿದಾಗ ಇವರು ಕೇಳಿ ಊರಿಗೆ ಹೋಗೋರೆ ಅಂತ ಹೇಳ್ತಾರೆ. 23ನೇ ತಾರೀಕು ನನ್ನ ಗಮನಕ್ಕೆ ಬಂದೇ ಹೋಗಿದ್ದಾರೆ ಅಂತಾರೆ. 25ನೇ ತಾರೀಕು ಹೇಳ್ತಾರೆ ನನಗೆ ಎಲ್ಲಿ ಹೋಗೋರೋ ಗೊತ್ತಿಲ್ಲ. ಇದು ಗ್ರೇಟ್. ಅವ್ರ ಹೋಮ್ ಮಿನಿಸ್ಟ್ರ್ ಏನು ಪರಿಶುದ್ಧ ಮಾಡ್ತಾರಂತೆ. ಅದು ಎಂಥದ್ದು ಎಂಥ ಇದು ಪರಪ್ ನಗರದ್ದು ಒಂದು ವಾರ ಡಿಲೇ ಮಾಡಿಸಿದ್ದು. ಈ ರಾಜ್ಯದಲ್ಲಿ ಯಾರ್ಯಾರ ಧ್ವನಿನ ಹೇಗೆ ಅಡಗಿಸಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಈ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿ ನೀವು ಧ್ವನಿ ಅಡಗಿಸ್ಬೇಕು ಅಂತೇಳಿ ನಿಮ್ಮ ಸರ್ಕಾರದ ವಿರುದ್ಧ ಚರ್ಚೆ ಮಾಡೋರ ಬಗ್ಗೆ ಸಾರ್ವಜನಿಕವಾಗಿ ಹಲವಾರು ವಿಷಯಗಳನ್ನು ತಾಳೆ ಹಾಕಿಸಿ ಧ್ವನಿ ಅಡಗಿಸ್ಬೇಕು ಅಂತ ಏನು ಹೊಡ್ತೀರಿ? ಖರ್ಗೆ ಅವರೇ, ನಮ್ಮ ಧ್ವನಿ ಏನು ಯಾರು ಅಡಗಿಸೋಕ್ಕಾಗೋದಿಲ್ಲ. ನೀವು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ಸಮರ್ಥರಿದ್ದೀರಿ. ಇದೊಂದು ಹೇಳಿಕೆ ಪ್ರಾರಂಭಿಕವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಕಳೆದ 3 ವರ್ಷದಲ್ಲಿ 4 ಇಲಾಖೆಗಳ ನೇಮಕಾತಿ ನಡೆದಿದೆ. ಆ 4 ನೇಮಕಾತಿ ಇಲಾಖೆಗಳಲ್ಲಿ ನಡೀತು. ಆ 4 ಹಣೆ ಬರ ಎಲ್ಲಿಗೆ ತಂದಿಟ್ಟಿದ್ದೀರಿ? ಏನೋ 75,000 76,000 ಸರ್ಕಾರಿ ನೌಕರನ್ನ ಆಯ್ಕೆ ಮಾಡ್ಕೊತಾರಂತೆ. ಎಷ್ಟು ದಿವಸ ಆಯಿತು ಹೇಳಿ? ಸಿದ್ದರಾಮಯ್ಯನವ್ರ ಕಾಲದಲ್ಲೇ ಹೇಳಿದ್ರಿ. ಈಗಾಗಲೇ ಹೆಚ್ಚು ಕಡಿಮೆ 7 ತಿಂಗಳು 8 ತಿಂಗಳು 1 ವರ್ಷವೇ ಆಯ್ತಾ ಬಂತೇನೋ. 75,000 76,000 ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಏನೇನು ನಡೆಸ್ತಾ ಇದ್ದೀರಿ? ಯಾವ ರೀತಿ ಪರಿಶುದ್ಧವಾಗಿ ಈ KPSC ಮುಖಾಂತರ ನಡೀತಾ ಇದೆ? ಇದನ್ನು ಇವತ್ತು ಕೇಳಲಿಕ್ಕೆ ಈ ಸರ್ಕಾರಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಇನ್ನು ಮುಂದಕ್ಕೆ ನಡೆಯೋ ಪ್ರಶ್ನೆ ಇಲ್ಲ, ನಡೆಯೋಕ್ಕೆ ಬಿಡಲ್ಲ. ಲಂಚದ ಪ್ರಶ್ನೆನೇ ಇಲ್ಲ. ಅದಂತೂ ಕಾಯ್ದೆ ಬೇರೆ ತಂದಿಲ್ವಂತ ತಿನ್ನುವೆ. ಇಲ್ಲೆಲ್ಲ ಖರ್ಗೆ ಅವ್ರು ಹೇಳಿದ್ದು ನೋಡಿದೆ. ಪ್ರಿಯಾಂಕಾ ಖರ್ಗೆ, ಪಾಪ ಆ ಖರ್ಗೆ ಅವ್ರದ್ದು ಹೇಳಲ್ಲ. ಈಗ ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಭ್ರಷ್ಟಾಚಾರ ಕಾಯ್ದೆ ಇನ್ನು ನಾವು ಪಾಸ್ ಮಾಡೋಕ್ಕಾಗಿಲ್ಲ, ತರಬೇಕು. ಯಾವ ಕಾಯ್ದೆ ತಂದು ಏನು ಮಾಡ್ತೀರಿ? ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ. ಜ್ಞಾನೇಂದ್ರ ಕುಮಾರ್ ತಮ್ಮ ತಂದೆಗೆ ಅನಾರೋಗ್ಯ ಎಂದು ಹುಟ್ಟೂರಿಗೆ ತೆರಳುವುದಾಗಿ ಹೇಳಿದ್ದರು. ಈಗ ಅವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಮತ್ತು ಈ ಗೃಹ ಇಲಾಖೆ ಯಾಕ್ರಿ ನಡೆಸ್ತಾ ಇದ್ದೀರಿ? ಇವರು ಬಂದ ಮೇಲೆ ಏನು ಪ್ರತಿದಿನ ಹೇಳಿಕೆಗಳು. ಗೃಹ ಇಲಾಖೆ ಸ್ವಚ್ಛ ಮಾಡಿಬಿಡ್ತೀನಿ. ನಮ್ಮ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಇದು ರಕ್ಷಣೆ ಅಂತ ಕರಿತೀರೋ? ಈ ಎರಡು ಹೇಳಿಕೆ ನೋಡಿದಾಗ ಇವರು ಕೇಳಿ ಊರಿಗೆ ಹೋಗೋರೆ ಅಂತ ಹೇಳ್ತಾರೆ. 23ನೇ ತಾರೀಕು ನನ್ನ ಗಮನಕ್ಕೆ ಬಂದೇ ಹೋಗಿದ್ದಾರೆ ಅಂತಾರೆ. 25ನೇ ತಾರೀಕು ಹೇಳ್ತಾರೆ ನನಗೆ ಎಲ್ಲಿ ಹೋಗೋರೋ ಗೊತ್ತಿಲ್ಲ. ಇದು ಗ್ರೇಟ್. ಅವ್ರ ಹೋಮ್ ಮಿನಿಸ್ಟ್ರ್ ಏನು ಪರಿಶುದ್ಧ ಮಾಡ್ತಾರಂತೆ. ಅದು ಎಂಥದ್ದು